ಎಲ್ಲಾದ್ರೂ ಬೆಳಗ್ಗೆ ಎದ್ದು ಅಪ್ಪ ಮಾತನಾಡಿದ್ರು ಅನ್ನುವ ಕಾರಣಕ್ಕೆ ಸಿಟ್ಟಿನಿಂದ ಅಪ್ಪನನ್ನು ನೋಡಿದ್ರೆ ಸೆಗಣಿ ಬಾಚ್ತಾ ಇದ್ದ ಅಮ್ಮ ಅದೇ ಕೈಯಲ್ಲಿ ಕೆನ್ನೆಯ ಮೇಲೆ ಬಾರಿಸಿದ ಪರಿಣಾಮವಾಗಿ ಅಪ್ಪನನ್ನು ಗೌರವಿಸಬೇಕು ಅಂತ ನಮ್ಮ ಜೀವನದಲ್ಲೂ ಅರ್ಥ ಆದದ್ದು. ಇದನ್ನು ಹೇಳಿಕೊಡಬೇಕಾದವಳು ತಾಯಿ ತಾನೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಬಾಲ್ಯದ ಸಂಸ್ಕಾರವನ್ನು ಅತ್ಯಂತ ಯಥಾರ್ಥವಾಗಿ ನೀಡಬೇಕಾದ ದೊಡ್ಡ ಅವಶ್ಯಕತೆ ಇದೆ. ಇಲ್ಲದೆ ಇದ್ರೆ ಏನಾಗುತ್ತದೆ ಅಂತ ಕೇಳಿದ್ರೆ, ಪಾಠ ಮಾಡುವ ಗುರುಗಳು ಯಾರು, ಪೇಟೆಯಲ್ಲಿ ತಿರುಗಾಡುವವರು ಇನ್ನು ಮತ್ತೊಬ್ಬರು ಯಾರು, ಈ ಕಡೆಯಿಂದ ಬಂದ ನಮ್ಮ ಸಂಬಂಧಿಕರು ಯಾರು, ಯಾವ ವ್ಯತ್ಯಾಸವೂ ಗೊತ್ತಾಗುವುದಿಲ್ಲ. ಗುರುಗಳು ಒಂದೇ ಫ್ರೆಂಡ್ ಅಂತ ಹೇಳುವ ಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ಗುರುಗಳು ಶಿಷ್ಯರಾಗಿ ಆತ್ಮೀಯರಾಗಬಾರದು ಅಂತ ತಾತ್ಪರ್ಯ ಅಲ್ಲ, ಆದ್ರೆ ಆ ಮನಸ್ಥಿತಿಯಲ್ಲಿ ವ್ಯತ್ಯಾಸ ಗೊತ್ತಿರಬೇಕು ಮಕ್ಕಳಿಗೆ. ನಮ್ಮ ಭಾರತೀಯ ಪರಂಪರೆ ಎಷ್ಟು ಚಂದ ಅಂತಂದ್ರೆ, ಸುಭಾಷಿತಕಾರ ಹೇಳ್ತಾನೆ, ಜನಿತಾಚ ಉಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯಸ್ತ್ರಾತ ಪಂಚೈತೆ ಪಿತರಃ ಸ್ಮೃತಾಹ ಅಂತ. ನಮ್ಮ ಜೀವನದಲ್ಲಿ 5 ಜನ ನಮಗೆ ತಂದೆಯ ಸ್ಥಾನದಲ್ಲಿರಬೇಕಾದವರು. ಒಬ್ಬರು ಜನಿತ, ಜನ್ಮ ಕೊಟ್ಟವನು ತಂದೆ. ಉಪನೇತಾಚ, ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿದವನು. ಯಶ್ಚ ವಿದ್ಯಾಂ ಪ್ರಯಚ್ಛತಿ, ವಿದ್ಯಾದಾನ ಮಾಡಿದಂತಹ ಗುರುಗಳು. ಅನ್ನದಾತ, ಹಸಿದ ಹೊಟ್ಟೆಗೆ ಅನ್ನ ಕೊಟ್ಟವನನ್ನು. ಭಯಸ್ತ್ರಾತ, ಕಷ್ಟದ ಕಾಲದಲ್ಲಿ ಧೈರ್ಯ ಹೇಳಿದವರನ್ನು ತಂದೆಗೆ ಸಮನೆಂಬಂತೆ ಗೌರವಿಸಬೇಕಂತೆ. ಬಹುಶಃ ಇವತ್ತು ಸನ್ಮಾನ ಮಾಡಿದ ಎಲ್ಲ ಗುರುಗಳ ಜೀವನದ ಕಥೆಯನ್ನು ಕೇಳಿದ್ರೆ, ಮನೆಯಲ್ಲಿ ಹೊಟ್ಟೆಗೆ ಅನ್ನ ಇಲ್ಲ ಅನ್ನುವ ಕಾರಣಕ್ಕೆ ಶಾಲೆಗೆ ಹೋಗದೆ ಕೆಲಸಕ್ಕೆ ಹೋಗ್ತೇನೆ ಅನ್ನುವ ಮಕ್ಕಳನ್ನು ಕಿವಿ ಹಿಂಡಿ ಕರ್ಕೊಂಡು ಬಂದು 4 ಅಕ್ಷರ ಕಲಿಸಿದ ಗುರುಗಳು ಇವತ್ತಿನ ಸಭೆಯಲ್ಲಿ ಇದ್ದಾರೆ. ಮಾತ್ರ ಅಲ್ಲ, ನನ್ನ ಮಗ ಶಾಲೆಗೆ ಹೋಗುದು ಬೇಡ, ಅವನು ಕೆಲಸ ಮಾಡಲಿ ಅಂತ ಹೇಳಿದಾಗ ಅಂತ ಅಪ್ಪ ಅಮ್ಮನಿಗೆ ತಿಳುವಳಿಕೆ ಹೇಳಿ ಆ ಮಗುವನ್ನು ಹಾಗೆ ಮಾಡಬೇಡಿ, ಅವನಿಗೆ ಭವಿಷ್ಯ ಉಜ್ವಲ ಉಂಟು ಅಂತ ಕರ್ಕೊಂಡು ಬಂದ ಶಿಷ್ಯರಿದ್ದಾರೆ. ನಮ್ಮ ಊರಿನ ಶಾಲೆಯಲ್ಲಿ ಒಬ್ರು ಟೀಚರ್ ಇದ್ರಂತೆ. ಇವತ್ತು ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದೀರಿ. ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರಲಿಲ್ಲ. ಅವ್ರೇನ್ ಮಾಡ್ತಿದ್ರು ಅಂದ್ರೆ, ಅವರು ತಂದ ಬುತ್ತಿಯ ಗಂಜಿಯನ್ನು ಹಸಿವಾದ ಮಕ್ಕಳಿಗೆ ಹಂಚಿ ಅವರು ಬರಿಯ ನೀರು ಕುಡಿದು ಮಕ್ಕಳಿಗೆ ಪಾಠ ಮಾಡುತ್ತಿದ್ದರಂತೆ. ಹುಡುಗರಾದ್ರೆ ಏನ್ ಬಿಡಿ, ಹರಿದ ಅಂಗಿಯೋ ಹರಿದ ಚಡ್ಡಿಯೋ ಯಾವುದೂ ಆಗ್ತದೆ ಪಾಪ ಹುಡುಗರಿಗೆ. ಹೆಣ್ಣು ಮಕ್ಕಳು ಹಾಗಾಗುವುದಿಲ್ಲ. ಹಾಗಂತ ಆ ಮಕ್ಕಳಿಗೆ ಹಾಕೊಳ್ಳಿಕ್ಕೆ ಅಂಗಿ ಇಲ್ಲ. ಹರಿದ ಅಂಗಿ ಹಾಕೊಂಡು ಬಂದ ಮಕ್ಕಳನ್ನು ನೋಡಿದ ಟೀಚರು ಅವರಿಗೇ ಇದ್ದದ್ದು 4 ಸೀರೆ, ಅದರಲ್ಲಿ 1 ಸೀರೆಯನ್ನು 2 ತುಂಡು ಮಾಡಿ ಮಕ್ಕಳಿಗೆ ಅಂಗಿ ಹೊಲಿಯಿರಿ ಅಂತ ಕೊಟ್ರಂತೆ. ಅಂತಹ ಕಷ್ಟದ ದಿನಗಳಲ್ಲಿ ಮಕ್ಕಳ ಭವಿಷ್ಯತ್ತನ್ನು ರೂಪಿಸಿದಂತಹ ಗುರುಗಳನ್ನು ಗೌರವಿಸಬೇಕಾದ್ದು ನಮಗೆ ಕರ್ತವ್ಯ ಆಗ್ತದೆ. ನನಗೆ ತುಂಬಾ ಬೇಜಾರಾದದ್ದು ಯಾವಾಗ ಅಂತಂದ್ರೆ, ಮಾತೃವಂದನ ಅಂತ ಕಾರ್ಯಕ್ರಮಗಳಲ್ಲಿ ನಾನು ಮಾಡಿದ್ದೇನೆ. ನೀವು ಯೂಟ್ಯೂಬ್ ಅಲ್ಲಿ ನೋಡಿ, ಅದರ ಬಗ್ಗೆ ತುಂಬಾ ಮಾತಾಡುವುದಿಲ್ಲ ನಾನು. ಆ ಕಾರ್ಯಕ್ರಮ ಮಾಡಿದಾಗ ಯಾರೋ ಒಬ್ಬ ಕೇಳಿದನಂತೆ, ಅಲ್ಲ ನೀವೆಂತ ಮಾತೃವಂದನ ಅಂತ ಹೇಳುದಂತೆ, ಗುರುಗಳ ಪಾದ ಪೂಜೆ ಮಾಡುದಂತೆ, ಅವರನ್ನು ಕೂರಿಸಿ ಕಾಲು ತೊಳೆಯುವುದು, ಅವರಿಗೆ ಕಾಲಿಗೆ ಹಾಕಿದ ನೀರು ತಲೆಗೆ ಹಾಕುವುದು ಹುಚ್ಚಲ್ವಾ? ಹೇಗೆ ಹುಚ್ಚಾಗುವುದಕ್ಕೆ ಸಾಧ್ಯ? ತನ್ನ ಬದುಕಿನ ಉದ್ದಕ್ಕೂ ಕೂಡ ತನ್ನ ಪ್ರಾಣವನ್ನು ಪಣವಾಗಿಟ್ಟು ಜನ್ಮ ಕೊಟ್ಟಂತಹ ತಾಯಿ ತಂದೆಗಳು, ಬದುಕಿನ ಉದ್ದಕ್ಕೂ ಕೂಡ ತನ್ನ ಶಿಷ್ಯ ತನಗಿಂತ ಎತ್ತರಕ್ಕೆ ಬೆಳೀಬೇಕು ಅನ್ನುವ ಕನಸಿನೊಂದಿಗೆ ವಿದ್ಯಾದಾನ ಮಾಡಿದ ಗುರುಗಳು, ಇವತ್ತು ಹಾಗೆ ಹೇಳುವ ಮೂರ್ಖರಿಗೆ ಗೊತ್ತಾಗಬೇಕಲ್ಲ. ಇವತ್ತು ಅವನು ಅತಿರೇಕ ಬುದ್ಧಿವಂತನಾಗಿ ಕಲಿಯಬೇಕಿದ್ರೆ ಅವನಿಗೂ ಅಕ್ಷರ ಹೇಳಿಕೊಟ್ಟ ಗುರುಗಳಿದ್ದಾರೆ ಅನ್ನುವ ಎಚ್ಚರವೇ ಇಲ್ಲದಿದ್ದರೆ ಅಂತ ಮೂರ್ಖರನ್ನು ಕಟ್ಟಿಕೊಂಡು ಸುಂದರ ಸಮಾಜ ಕಟ್ಟುವುದು ಹೇಗೆ? ಯಾವತ್ತೂ ಕೂಡ ಅನ್ನ ಕೊಟ್ಟವರಿಗೆ, ಅಕ್ಷರ ಕೊಟ್ಟವರಿಗೆ ನಾವು ಕೃತಜ್ಞರಾಗದೇ ಇದ್ರೆ ಗೊತ್ತಿರಬೇಕು, ಆ ಗುರುಗಳು ಕಲಿಸಿದ 1 ಅಕ್ಷರವೇ ನನ್ನ ಬದುಕಿನಲ್ಲಿ ನಾನು ವಿದ್ಯಾವಂತನಾಗಿ ಇವತ್ತು ಆದರ್ಶದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆದದ್ದು ಅಂತ ನಮಗೆ ನೆನಪಿರಬೇಕಲ್ಲ. ಇವತ್ತು ಮಕ್ಕಳು ಬೆಳೆದು ನಿಲ್ತಾರೆ, ಅಪ್ಪ ಆಸ್ತಿ ಮಾಡುತ್ತಾರೆ. ಅಪ್ಪನ ಎತ್ತರಕ್ಕೆ ಬೆಳೆದು ನಿಂತ ಮಗ ಆಸ್ತಿಗಾಗಿ ಅಪ್ಪನನ್ನು ಕೇಳಿ ಕೊಡದೆ ಹೋದರೆ ಅಪ್ಪನ ಎದೆ ಮೆಟ್ಟುವವರೆಗೆ ತಯಾರಾಗುತ್ತಾರಲ್ಲ, ಅಂತಹ ಮೂರ್ಖ ಮಕ್ಕಳಿಗೆ ಗೊತ್ತಾಗಬೇಕಲ್ಲ, ಆವತ್ತು ಅಪ್ಪ ಬೆವರು ಸುರಿಸಿ ದುಡಿದು ಕೊಟ್ಟ ತುತ್ತು ಅನ್ನದಿಂದಲೇ ನನ್ನ ರಟ್ಟೆಯಲ್ಲಿ ತಾಕತ್ತು ಬಂದದ್ದು ಅಂತ ಆ ಮಗನಿಗೆ ಗೊತ್ತಾಗಬೇಕಲ್ಲ. ಅಮ್ಮ ಮನೆಯಲ್ಲಿ ಅಪ್ಪನಿಗೆ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅಂತ ಹೇಳಿದ ತಕ್ಷಣವೇ ಅಮ್ಮನ ಕುತ್ತಿಗೆಯಲ್ಲಿರುವ ಚಿನ್ನ ಪಾಲು ಮಾಡಲಿಕ್ಕೆ ಹೊರಟ ಮಕ್ಕಳಿದ್ದಾರೆ ಈ ಕಾಲದಲ್ಲಿ. ಕೊಡದೇ ಇದ್ರೆ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಹಾಕಿದಂತಹ ದುರುಳರಿದ್ದಾರೆ. ಗೊತ್ತಾಗಬೇಕಲ್ಲ, ಹಣೆಯ ಬೆವರು ಸುರಿಸಿ ದೇಹದ ರಕ್ತವನ್ನು ಹಾಲಿನ ರೂಪದಲ್ಲಿ ನಮ್ಮ ಗುಣಿಸಿ ಅಮ್ಮ ಕೊಟ್ಟ ತಾಕತ್ತಿನಿಂದಲೇ ಇವತ್ತು ನಾನು ಬೆಳೆದಿದ್ದೇನೆ ಅನ್ನುವ ಪ್ರಜ್ಞೆ ಮಕ್ಕಳಲ್ಲಿ ಬರಬೇಕಲ್ಲ. ಇದೆಲ್ಲ ಬರಬೇಕಾದ್ರೆ ಇಂತಹ ಮಾತೃವಂದನ, ಗುರುವಂದನ ಕಾರ್ಯಕ್ರಮಗಳಿಗೆ ನಾವು ಬರಬೇಕು. ನಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಮಗ ಇದು ಅಂತ ತೋರಿಸಬೇಕು. ಮದುವೆ, ಮುಂಜಿ, ಊಟ, ಜಾತ್ರೆ, ನಾಟಕ, ಮತ್ತೊಂದು ಮಗದೊಂದು 1000 ಇರ್ತದೆ ನಮ್ಮ ಜೀವನದಲ್ಲಿ, ಅದು ಮತ್ತೆ ಮತ್ತೆ ಬರುತ್ತದೆ. ಆದ್ರೆ ಜೀವನದಲ್ಲಿ ಅಮ್ಮ ಅಪ್ಪನನ್ನು ಕಳ್ಕೊಂಡ್ರೆ ಮತ್ತೊಂದು ಹೊಸ್ತು ತರಲಿಕ್ಕೆ ಸಾಧ್ಯ ಇಲ್ಲ.
ಕಣ್ಣ ಮುಂದಿರುವ ಗುರುವಿನ ಆದರ್ಶ ನಾವು ಅರ್ಥೈಸಿಕೊಂಡು ನಮ್ಮ ಬದುಕಿನಲ್ಲಿ ಅಳವಡಿಸಬಹುದು. ಆದರೆ ಅವರು ಕಣ್ಣ ಮುಂದಿರುವಾಗ ಅವರಿಂದ ಪಡೆಯುವ ಪ್ರೀತಿಯ ಮಾತುಗಳು ನಾಳೆ ನಮಗೆ ಸಿಗ್ತದೆ ಅನ್ನುವುದಕ್ಕೆ ಭರವಸೆ ಇಲ್ಲ. ಬಹುಶಃ ಒಂದು ಸಣ್ಣ ಮಟ್ಟಿನ ವಿವಾದ ಮಾಡಿದ್ದು ನನ್ನ ಪ್ರಿವೆಡ್ಡಿಂಗ್ ಶೂಟ್ ನ ವಿಡಿಯೋ ಅನೇಕರು ಗಮನಿಸಿರ್ತೀರಿ ಅಂತ ಭಾವಿಸ್ತೇನೆ ನಾನು. ನಿಮ್ಗೆಲ್ಲ ಗೊತ್ತಿದೆ ಪ್ರಿವೆಡ್ಡಿಂಗ್ ಶೂಟ್ ಹೇಗೆ ಮಾಡುತ್ತಾರೆ ಅಂತ. ಎಲ್ಲಿವರೆಗೆ ಬಂದು ಬಿಟ್ರು ನೋಡಿ ಅಂತೆ. ಅಲ್ಲೆಲ್ಲೋ ಕಾಡು ಗುಡ್ಡ ಓಡಾಡುದು, ಅಲ್ಲೆಲ್ಲೋ ಸಮುದ್ರದ ಬದಿಯಲ್ಲಿ ಹುಡುಗನನ್ನು ಅಂಗಾತ ಮಲಗಿಸುವುದು, ಆಮೇಲೆ ಈ ಹುಡುಗಿ ಮೈಯೆಲ್ಲ ಕಾಣುವಂತ ತೆಳು ಬಟ್ಟೆ ಹಾಕೊಂಡು ಆ ಸಮುದ್ರದ ಬದಿಯಲ್ಲಿ ಓಡಿ ಬಂದು ಆ ಹುಡುಗನ ಎದೆಯನ್ನು ದಾಟಿ ಹಾರಿ ಓಡಿ ಬರುವುದು. ಫೋಟೋಗ್ರಾಫರ್ ಮೊನ್ನೆ ಯಾರೋ ಹೇಳಿದ್ರು, ನೀವು ಹೀಗೆ ಮಾತಾಡಿ ಫೋಟೋಗ್ರಾಫರ್ಗೆ ಅನ್ಯಾಯ ಮಾಡಿದ್ರಿ ಅಂತ. ವಾಸ್ತವ ಹಾಗಲ್ಲ. ಫೋಟೋಗ್ರಾಫರ್ಗಳಿಗೆ ಅನ್ಯಾಯ ನಾವು ಮಾಡುವ ಹಾಗಿಲ್ಲ. ಯಾಕೆ ಅಂದ್ರೆ ನಮ್ಮ ಬದುಕಿನ ಅವಿಸ್ಮರಣೀಯ ಕ್ಷಣಗಳನ್ನು ನಮ್ಮ ನೆನಪಿನ ಬುತ್ತಿಯಲ್ಲಿ ಕಟ್ಟಿಟ್ಟ ಹಾಗೆ ಅದನ್ನು ಕಣ್ಣ ಮುಂದೆ ತಂದು ಕೊಡೋ ದೊಡ್ಡ ಕೆಲಸವನ್ನು ಫೋಟೋಗ್ರಾಫರ್ಗಳು ಮಾಡ್ತಾರೆ. ಒಂದು ವಿಡಿಯೋ ಮಾಡಿಟ್ರೆ ನಮ್ಮ ಜೀವನದ 100 ಕಾಲದ ನೆನಪಾಗುತ್ತದೆ, ಐತಿಹಾಸಿಕ ದಾಖಲಾಗದು ಉಳಿಯುತ್ತದೆ. ಅವರ ಬಗ್ಗೆ ಬೇಜಾರಲ್ಲ. ಆದ್ರೆ ಮೊನ್ನೆ ಕೇಳಿದ್ರೆ ಫೋಟೋಗ್ರಾಫರ್ ಹೇಳ್ತಾರೆ, ಆ ಮನೆ ಮಂದಿಯೇ ವ್ಯೂವರ್ ತಂದು ಕೊಡ್ತಾರೆ, ಸರ್ ನಮ್ಗೆ ಹೀಗೆ ವಿಡಿಯೋ ಮಾಡಿ ಕೊಡಿ ಅಂತಾರೆ, ನಾವ್ ಏನ್ ಮಾಡಬೇಕು ಅಂತ ಅವರು ಪ್ರಶ್ನೆ ಕೇಳ್ತಾರೆ. ಅದೇ ಹೌದು ಅಂತಾದ್ರೆ ಸಾಮಾಜಿಕರಾದ ನಾವು ಎಚ್ಚರಗೊಳ್ಳಬೇಕಲ್ಲ. ಪುಟ್ಟ ಮಗುವಾಗಿದ್ದವನನ್ನು ಸಾಕಿ ಸಲಹಿ ಅಪ್ಪನ ಹೆಗಲೆತ್ತರಕ್ಕೆ ಬೆಳೆದು ನಿಂತ ಮಗ ನನ್ನ ಕುಟುಂಬಕ್ಕೆ ಆಸ್ತಿಯಾಗುತ್ತಾನೆ ಅಂತ ಅಪ್ಪ ಗೌರವಿಸಿಕೊಂಡು ಬಂದದ್ದು ಅಲ್ಲ. ತನ್ನ ಒಳಗಿನ ಅಂತರಾತ್ಮವೇ ನನ್ನ ಕಣ್ಣ ಮುಂದೆ ಬಂದು ನಿಂತಿದೆ ಅಂತ ಮಗನನ್ನು ಪ್ರೀತಿಸ್ತಾನೆ ಅಪ್ಪ. ಅಂತಹ ಒಬ್ಬ ಎತ್ತರದ ಮಗನನ್ನು ಸಮುದ್ರದ ಬದಿಯಲ್ಲಿ ಮಲಗಿಸಿ ಇನ್ನೂ ಸೊಸೆಯಾಗಿ ಬರಬೇಕಾದವಳು ಅವನ ಎದೆಯನ್ನೇ ದಾಟುತ್ತಾಳಾದ್ರೆ ಅದನ್ನು ನೋಡುವ ಅಪ್ಪನಿಗೆ ಹೇಗಾದೀತು ಅನ್ನುವ ಕಲ್ಪನೆ ಆದರೂ ಬೇಕಲ್ಲ ನಮ್ಗೆ. ಅಲ್ಲ, ನಾಳೆ ಮದುವೆಯ ಮಂಟಪದಲ್ಲಿ ಕಡು ಬಡವರಾದರೂ ಸಹಿತ ಸಾಲ ಮಾಡಿ ಮದುವೆ ಮಾಡಿಸುವವರು ಅಪ್ಪ ಅಮ್ಮ ಅಲ್ಲ. ಯಾರ್ದೋ ಶ್ರೀಮಂತರ ಮನೆಗೆ ಹೋಗಿ ನನ್ನ ಮಗಳಿಗೆ ಮದುವೆ ಮಾಡುತ್ತಾ ಇದ್ದೇನೆ, ಒಂದು ಧಾರೆ ಸೀರೆ ತೆಗೆದುಕೊಡ್ತೀರಾ ಅಂತ ಕೇಳಿ ತಂದು ತನ್ನ ಮಗಳಿಗೆ ಮದುವೆ ಮಾಡುವಂತಹ ಸ್ಥಿತಿಯಲ್ಲಿ ಇವತ್ತು ಅನೇಕರಿದ್ದಾರೆ. ಬೆಲೆ ಬಾಳುವ ಸೀರೆ ತಂದು ಅವಳಿಗೆ ಸೀರೆ ಉಡಿಸಿ ಅವಳು ದೇವರಂತೆ ಅಂತ ಹೇಳಿ ಹೊರಡಬೇಕಿದ್ರೆ ಇದ್ದ ದೈವ ದೇವರುಗಳಿಗೆ ಕೈ ಮುಗಿದು ತುಳಸಿ ಕಟ್ಟೆಯಲ್ಲಿ ಮುಂದೆ ನಿಂತು ಕೈ ಮುಗಿದು ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ನಿನ್ನ ಬದುಕು ಬಂಗಾರ ಆಗಲಿ ಅಂತ ಅವಳನ್ನು ಮದುವೆಯ ಮಂಟಪಕ್ಕೆ ಕರ್ಕೊಂಡೋಗಿ ಪುರೋಹಿತರ ಮಂತ್ರ ಘೋಷದ ಜೊತೆಗೆ ಮಂತ್ರಾಕ್ಷತೆ ಹಾಕಿ ಆಶೀರ್ವಾದದ ಮದುವೆ ಆಗ್ತಾ ಇರುವ ಹೊತ್ತಿಗೆ ಇಲ್ಲೇ ಅರೆಬಟ್ಟೆಯಲ್ಲಿ ಕಾಣುವ ವಿಡಿಯೋವನ್ನು ಸಮಾಜಕ್ಕೆ ತೋರಿಸಿದ್ರೆ ನಾವು ಏನು ಹೇಳುವುದಕ್ಕೆ ಹೊರಟೆವು ಸಮಾಜಕ್ಕೆ? ಆದ್ರಿಂದ ಹೇಳಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕಿದ್ರೆ ನಮ್ಮ ಊರಿನ ಇಂತಹ ಪ್ರಾಚೀನ ದೇವಸ್ಥಾನಗಳಿವೆ, ಇಂಥ ಸಸ್ಯ ಶ್ಯಾಮಲೆಯಾದಂತಹ ಪರಿಸರ ನಮ್ಮ ನಡುವೆ ಇದೆ. ಅಲ್ಲ, ನಾಳೆ ನನ್ನ ಮನೆಗೆ ಸೊಸೆಯಾಗಿ ಬರುವವಳಿಗೆ ಗೊತ್ತಿರಬೇಕು ನನಗೆಲ್ಲ ಅಲ್ಲಿರುವ ಅತ್ತೆ ಮಾವ ಅವರು ಅತ್ತೆ ಮಾವ ಅಲ್ಲ, ನನಗೆ ಇನ್ನೊಬ್ಬರು ತಾಯಿ ತಂದೆಗಳಾಗಿರ್ತಾರೆ ಅನ್ನುವ ಕಾರಣಕ್ಕೆ ಗಂಡನ ಅಪ್ಪ ಅಮ್ಮನ ಜೊತೆ ಸೊಸೆ ಮಗಳಾಗಿ ಬರುವುದನ್ನು ವಿಡಿಯೋ ಮಾಡಬಹುದಲ್ಲ. ನನಗೆ ಹೆಣ್ಣು ಕೊಟ್ಟಂತಹ ತಾಯಿ ತಂದೆಗಳು ನನ್ನ ಅತ್ತೆ ಮಾವಂದಿರಲ್ಲ, ನನ್ನ ಎರಡನೇ ತಾಯಿ ತಂದೆಗಳು ಅಂತ ಈ ಹುಡುಗಿಯ ಅಪ್ಪ ಅಮ್ಮನ ಜೊತೆ ಸಾಗಿ ಬರುವುದನ್ನು ವಿಡಿಯೋ ಮಾಡಬಹುದಲ್ಲ. ಅಲ್ಲ, ಈ ಈರ್ವರು ಮದುವೆ ಆಗುವಂತಹ ವಧುವರರಿಗೆ ಪಾಠ ಮಾಡಿದಂತಹ ಗುರುಗಳು ಅದೇ ಊರಿನ ಪರಿಸರದಲ್ಲಿ ಇರ್ತಾರೆ. ನನಗೆ ಪಾಠ ಮಾಡಿದ ಗುರುಗಳು ಅಂತ ಆ ತಲೆಗೂದಲು ಬೆಳ್ಳಾಗಾಗಿ ಬೆನ್ನು ಬಾಗಿದ ಹಿರಿಯರ ಪಕ್ಕದಲ್ಲಿ ಗುರುಗಳೇ ನಾನು ಇವಳನ್ನು ಮದುವೆ ಆಗುತ್ತಾ ಇದ್ದೇನೆ, ನನಗೆ ಆಶೀರ್ವಾದ ಮಾಡಿ ಅಂತ ಅವರ ಕಾಲಬುಡದಲ್ಲಿ ಕೈ ಮುಗಿದದ್ದನ್ನು ವಿಡಿಯೋ ಮಾಡಿ ಸಮಾಜಕ್ಕೆ ತೋರಿಸಬಹುದಲ್ಲ. ಮೊನ್ನೆ ಒಂದು ವಿಡಿಯೋ ಬಂದಿತ್ತು, ಮದುವೆ ಆಗುವ ಹುಡುಗಿ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿರುವ ವೃದ್ಧರನ್ನು ವಿಚಾರಿಸಿ ಅವರಿಗೆ ಆಹಾರ ಕೊಟ್ಟು ಕೈ ಮುಗಿದು ನಮಸ್ಕಾರ ಮಾಡಿ ಬರುವಂತಹ ವಿಡಿಯೋ ನೋಡಿದೆ. ಇವತ್ತೆಣಿಸಿದ್ರೆ ನನಗೆ ಮೈ ರೋಮಾಂಚನ ಆಗುತ್ತದೆ. ಇಂತಹ ಒಳ್ಳೆಯ ಮೌಲ್ಯಗಳನ್ನು ಸಮಾಜಕ್ಕೆ ಕೊಡಬೇಕಲ್ಲದೆ ನಮ್ಮ ಹತ್ರ ದುಡ್ಡಿದೆ, ಮಕ್ಕಳು ಹಠ ಮಾಡ್ತಾರೆ, ಇನ್ಯಾರೋ ಹೇಳ್ತಾರೆ ಅಂತ ನಾವು ಇಂಥ ಎಡಬಿಡಂಗಿತನ ಮಾಡಿ ನಾಳೆ ಆ ದೂರನ್ನು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಗಳ ಮೇಲೆ ಹಾಕಿ ಅವರನ್ನೂ ಜನ ಸಂಶಯದಿಂದ ನೋಡುವಂತೆ ಮಾಡಬಾರ್ದಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇರುವುದು, ಇಂತಹ ಕಾರ್ಯಕ್ರಮಗಳಿಗೆ ನಾವು ನಮ್ಮ ಮಕ್ಕಳ ಜೊತೆಗೆ ಬರಬೇಕಾದದ್ದು. ಮತ್ತೆ ನಮ್ಮಲ್ಲಿ ಎಲ್ಲರೀಗ ಗೊತ್ತುಂಟು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಲ್ಲ ಯೂಟ್ಯೂಬ್ ಎಲ್ಲರೂ ನೋಡುತ್ತೇವೆ. ನೋಡುವುದೇನನ್ನು ಕೇಳಿ ಆಗಿ ಹೋದ ಧಾರಾವಾಹಿಯ ಕತೆ ಯಾವ ಕಾರಣಕ್ಕೂ ಗೊತ್ತಿಲ್ಲ. ನೀವು ನೋಡಿ ಸಂಪಾದನೆ ಮಾಡಿದ್ದೀನು ಅನ್ನುವುದು ಪ್ರಶ್ನೆ ಅಷ್ಟೇ, ನೋಡುವುದಕ್ಕಾಕ್ಷೇಪ ಅಲ್ಲ. ಅದರಿಂದ ಆಚೆಗೆ ಇನ್ಯಾರದೋ ಪಕ್ಕದ ಊರಿನಲ್ಲಿ ಹುಡುಗಿ ಓಡಿ ಹೋದ್ಲು ಅಂತ ಬಂದ್ರೆ ಅದನ್ನು ಗೊತ್ತಿಲ್ಲದವರು ಕೇಳಿ ಆದ್ರೆ ಇನ್ನೊಬ್ಬರಿಗೆ ವಿಷಯವನ್ನು ಸೆಂಡ್ ಮಾಡುದು. ದಯವಿಟ್ಟು ಅದನ್ನು ಮಾಡಬೇಡಿ, ಅದಕ್ಕಲ್ಲ ನಮಗೆ ಬೇಕಾದ್ದು. ಇವತ್ತು ಮಿತಿಮೀರಿದ ಮೊಬೈಲ್ ಬಳಕೆಯಿಂದ ಆಗ್ತಾ ಇರುವ ಅನಾಹುತಗಳ ಬಗ್ಗೆ ನೀವು ಗಮನಿಸಿದ್ದೀರಿ. ಅದರ ಬದಲಿಗೆ ಒಳ್ಳೆಯ ಮಾತುಗಳು ಬರ್ತವೆ, ಸಿದ್ದೇಶ್ವರ ಸ್ವಾಮಿಗಳ ಸಂದೇಶ ಬರುತ್ತದೆ. ಅಲ್ಲ, ಮೌಲ್ಯಯುತ ವಿಚಾರಧಾರೆಗಳನ್ನು ಹೇಳುವುದಕ್ಕಂತಲೇ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳಿದ್ದಾವೆ.
ಅಲ್ಲಿ ಬರುವ ಒಳ್ಳೆಯ ಸಂಗತಿಗಳನ್ನ ಹೇಳಿ. ಪಕ್ಕದ ಊರಿನಲ್ಲಿ ಜಾತ್ರೆ ಆಗುತ್ತಾ ಇದ್ರೆ ಅದನ್ನು ನಮ್ಮ ಮಕ್ಕಳಿಗೆ ನೋಡ್ಲಿಕ್ಕೆ ಹೇಳಬೇಕೇ ವಿನ, ಅಲ್ಲ ನಮ್ಮ ಮನೆಯ ಪಕ್ಕದಲ್ಲಿರುವ ಒಬ್ಬ ಹುಡುಗನ ಸಾಧನೆಯ ಕತೆ ಮೊಬೈಲಲ್ಲಿ ಬಂದ್ರೆ ಅದನ್ನು ನಮ್ಮ ಮಕ್ಕಳಿಗೆ ತೋರಿಸಬೇಕೇ ವಿನ, ಪಕ್ಕದ ಮನೆಯ ಹುಡುಗಿ ಓಡಿ ಹೋದ್ಲು ಅಂತ ಗೊತ್ತಾದ ತಕ್ಷಣ ನನಗೆ ಮೊದಲೇ ಡೌಟ್ ಇತ್ತು, ಅವಳು ಸ್ವಲ್ಪ ಜೋರಿದ್ಲು, ನಾನು ಹೇಳಲಿಕ್ಕೆ ಸರಿಯಾಗಲಿಲ್ಲ ಅಂತ ಮತ್ತೆ ಬಾಯಿಗೆ ಬಂದಂತೆ ಮಾತಾಡುವುದಲ್ಲ ನಾವು. ಅದಕ್ಕಿಂತ ನಾವು ಮನುಷ್ಯರೇ ಹೌದು ಅಂತಾದರೆ, ಒಬ್ಬಾಕೆ ಹೆಣ್ಣು ತಪ್ಪು ದಾರಿಯಲ್ಲಿ ತುಳಿತಾಳೆ ಅಂತ ಗೊತ್ತಾದಾಗ ಪರೋಕ್ಷವಾಗಿ ಆದರೂ ಅವರಿಗೆ ವಿಚಾರ ಮುಟ್ಟಿಸಿ ಅವಳ ಬದುಕನ್ನು ರೂಪಿಸುವಂತಹ ಕೆಲಸ ಮಾಡಬೇಕಲ್ಲ. ಅಂತಹ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಬೇಕಾದ್ರೆ ನಾವು ಇಂಥ ಕಾರ್ಯಕ್ರಮಗಳಿಗೆ ಬರಬೇಕು.